ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 18 जनवरी 2026। बाप दादा के अनमोल महावाक्य। पिताश्री जी के पुण्य स्मृति दिवस पर प्रातः क्लास में सुनाने के लिए पिताश्री ಬ್ರಹ್ಮ ಬಾಬಾರವರ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಬೆಳಗಿನ ಸಮಯದಲ್ಲಿ ಹೇಳಬೇಕಾದಂಥ ಮಹಾವಾಕ್ಯಗಳು. मीठे बच्चे, ज्ञान रत्नों से झोली भरकर दान भी करना है। जितना दूसरों को रास्ता बताएंगे उतना आशीर्वाद मिलेगी। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳ್ರಿ. ಬುದ್ಧಿಯಲ್ಲಿ ಪರಮಾತ್ಮನ ಸತ್ಯ ಜ್ಞಾನವನ್ನು ತುಂಬಿಕೊಳ್ಳ್ರಿ. ಅದನ್ನು ದಾನ ಮಾಡಿರಿ. ಎಷ್ಟು ಇನ್ನೊಬ್ಬರಿಗೆ ನೀವು ದಾರಿಯನ್ನು ತೋರಿಸ್ತೀರಿ, ಸತ್ಯದ ಬೆಳಕನ್ನು ನೀಡ್ತೀರಿ, ಅಷ್ಟು ತಮಗೆ ಆಶೀರ್ವಾದ ಪ್ರಾಪ್ತಿಯಾಗುವವು. ಒಂದಾಗಿದೆ, ಅನೇಕ ಮಾನವ ಆತ್ಮರಿಗೆ ಪರಮಾತ್ಮನಿಂದ ಪ್ರಾಪ್ತಿಯಾಗಿರುವಂಥ ಜ್ಞಾನ ರತ್ನಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಇನ್ನೊಬ್ಬರಿಗೂ ಕೂಡ ದಾನ ಮಾಡಬೇಕಾಗಿದೆ. ಇದರಿಂದ ಎಲ್ಲ ಆತ್ಮರ ಆಶೀರ್ವಾದ ಅವಶ್ಯ ಪ್ರಾಪ್ತಿಯಾಗ್ತದೆ. ಆದರೆ ಸೂಕ್ಷ್ಮ ಪುರುಷಾರ್ಥದಲ್ಲಿ ದಾನ ಮಾಡೋದು ಅಂತಂದರೆ, ಕೊಡೋದು ಅಥವಾ ದಾರಿ ತೋರಿಸೋದು ಅಂತಂದರೆ ಕೇವಲ ಎದುರುಗಡೆಯಲ್ಲಿರುವಂಥ ಮನುಷ್ಯಾತ್ಮರಿಗೆ ಶಬ್ದದ ಮೂಲಕ ಹೇಳುವಂಥದ್ದಲ್ಲ. ಇದು ಬಹಳ ಅತಿ ಸೂಕ್ಷ್ಮ ಇದೆ. ದಾನ ಮಾಡೋದು, ಜ್ಞಾನ ದಾನ ಮಾಡೋದಾಗಲಿ, ಇನ್ನೊಬ್ಬರಿಗೆ ದಾರಿ ತೋರಿಸೋದಾಗಲಿ. ಇನ್ನೊಬ್ಬರು ಅಂತಂದರೆ ನಾನು ಆತ್ಮ, ಇನ್ನೊಬ್ಬರು ಅಂದರೆ ಈ ಮನಸ್ಸು. ಮನಸ್ಸಿನ ಅನೇಕ ವಿಚಾರಗಳದಾವಲ್ಲ, ಇವು ಇನ್ನೊಬ್ಬರು, ಇವರು ಬೇರೆಯವರೇ ಆಗಿದ್ದಾರೆ. ಆ ಎಲ್ಲ ವಿಚಾರಗಳಿಗೆ ದಾರಿ ತೋರಿಸ್ರಿ. ಸತ್ಯ ನಾ ಯಾರು ಅನ್ನುವಂಥದ್ದು, ಯಾವ ಮನಸ್ಸಿನ ವಿಚಾರ ಅಶಾಂತಿವೆ, ಇಚ್ಛೆಯಿಂದ ವಶೀಭೂತಾಗಿವೆ, ಬುದ್ಧಿ ಅಲೆದಾಡ್ತಾ ಇದೆ, ಇವುಗಳಿಗೆ ನೆಲೆ ತೋರಿಸೋದು, ದಿಶೆ ತೋರಿಸುವಂಥದ್ದು, ಏಕಾಗ್ರಗೊಳಿಸೋದು, ಸತ್ಯದ ಅನುಭೂತಿ ಮಾಡಿಸುವಂಥದ್ದು, ಇದೇ ನಿಜವಾದಂಥ ದಾರಿ ತೋರಿಸುವಂಥದ್ದಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದರಿಂದ ನಿಮಗೆ ಬಹಳ ಆಶೀರ್ವಾದ ಪ್ರಾಪ್ತಿಯಾಗ್ತವೆ. ओम शांति। मीठे बच्चों को ये पक्का याद रखना है कि शिव बाबा हमको पढ़ाते हैं। ಮಧುರ ಮಕ್ಕಳು, ತಾವು ಪಕ್ಕಾ ನೆನಪಿಟ್ಕೋಬೇಕಾಗಿದೆ, ನಮಗೆ ಸ್ವಯಂ ಪರಮಾತ್ಮನೇ ಓದಿಸ್ತಾರೆ ಅಂತ. ಶಿವ ಬಾಬಾ ಪತಿತ್ ಪಾವನ್ ಭಿ ಹೇ, ಸದ್ಗತಿ ದಾತಾ ಭಿ ಹೇ. ಸದ್ಗತಿ ಮಾನ ಸ್ವರ್ಗಕ್ಕೆ ರಾಜಾಯಿ ದೇತೆ ಹೇ. ಬಾಬಾ ಸದ್ಗತಿ ದಾತ ಇದ್ದಾರೆ. ಸದ್ಗತಿ ಅಂದರೆ ಸ್ವರ್ಗದ ಆಸ್ತಿ. ಸ್ವರ್ಗದ ಆಸ್ತಿ ಅಂತಂದರೆ ಬಂಗಾರ, ಸ್ಥೂಲವಾದ ಸುಂದರ ವಸ್ತ್ರಗಳು, ಆಭರಣಗಳನ್ನು ಧರಿಸಿ ಸಿಂಹಾಸನದ ಮೇಲೆ ಕೂಡುವಂಥ ರಾಜನ ಮಾತಲ್ಲ. ರಾಜ ಅರ್ಥಾತ್ ನಿರಾಕಾರ ಆತ್ಮ, ನಾನು ನನ್ನ ಸ್ವತಂತ್ರ ರಾಜ್ಯ ಸ್ವರೂಪದಲ್ಲಿ. ಹಾಗೂ ಸ್ವರ್ಗ ಅರ್ಥಾತ್ ಸಂಪೂರ್ಣ ಏಕತೆ, ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿ. बाबा कितना मीठा है, कितना प्यार से बच्चों को बैठ पढ़ाते हैं. ಬಾಬಾ ಎಷ್ಟು ಮಧುರ ಇದ್ದಾರೆ, ಎಷ್ಟು ಪ್ರೀತಿಯಿಂದ ಕುಳಿತುಕೊಂಡು ಮಕ್ಕಳಿಗೆ ಓದಿಸ್ತಾರೆ. ಬಾಪ್ ದಾದಾ ದ್ವಾರ ಹಮ್ಕೋ ಪಢಾತೆ. ಬಾಬಾ ದಾದಾರವರ ಮೂಲಕ ಓದಿಸ್ತಿದ್ದಾರೆ. ಬಾಬಾ ಕಿತನಾ ಮೀಠಾ ಹೈ, ಕಿತ್ನಾ ಪ್ಯಾರ್ ಕರ್ತೆ ಹೈ, ಕೋಯಿ ತಕ್ಲೀಫ್ ನಹಿ ದೇತೆ. ಎಷ್ಟು ಪ್ರಿಯ ಬಾಬಾ ಇದ್ದಾರಂತಂದರೆ, ಬಾಬಾ ನಮಗೇನೂ ಕಷ್ಟವನ್ನು ಕೊಡೋದಿಲ್ಲ. ಯಾಕೆಂದರೆ ಬಾಬಾ ಗೊತ್ತಿದೆ, ಆತ್ಮ ಅವಿನಾಶಿ ಇದೆ, ಅಜರ್ ಅಮರ್ ಇದೆ, ಸತ್ಯ ಇದೆ ಅಂತ. ಬಾಕಿ ಏನಾದರೂ ಕಷ್ಟ, ಏನಾದರೂ ಚಿಂತೆ, ಏನಾದರೂ ಕಮ್ಮಿ ಕೊರತೆ ಇದೆ ಅಂದರೆ ಅದು ರೋಲ್ನಲ್ಲಿದೆ. ರೋಲ್ ಸತ್ಯ ಅಲ್ಲ, ಡ್ರಾಮಾ ಅನುಸಾರ ಫಿಕ್ಸ್ ಸ್ಟೋರಿ ಒಳಗಿನ ಒಂದು ಗೊಂಬೆ ಮಾತ್ರ. ಅಂದಮೇಲೆ ಬಾಬಾರವರಿಗೆ ಗೊತ್ತಿದೆ, ಇದು ನಾಟಕದೊಳಗಿನ ದೃಶ್ಯಗಳು, ಬಾಕಿ ಆತ್ಮ ಸದಾ ಬಾಪ್ ಸಮಾನಿದೆ ಎನ್ನುವಂಥ ಸತ್ಯ ಬಾಬಾ ಅರಿತಿರೋದ್ರಿಂದ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಬಾಬಾ ಎಂದಿಗೂ ಕಷ್ಟ ಕೊಡೋದಿಲ್ಲ. ಸಿರ್ಫ್ ಕೇಳ್ತೆ ಹೇ ಮುಜೆ ಯಾದ್ ಕರೋ, ಚಕ್ರಕ್ಕೂ ಯಾದ್ ಕರೋ. ಕೇವಲ ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಿರಿ ಮತ್ತು ಚಕ್ರವನ್ನು ನೆನಪು ಮಾಡಿರಿ. ಬಾಬಾ ಕಿ ಯಾದ್ ಮೇ ದಿಲ್ ಏಕದಮ್ ಟರ್ ಜಾನಿ ಚಾಹಿಯೆ. ಬಾಬಾ ನೆನಪಿನಲ್ಲಿ ಮಕ್ಕಳೇ, ನಿಮ್ಮ ನೆನಪು ಸ್ಥಿರವಾಗಿ ಬಿಡಬೇಕು. ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಶೀತಲವಾಗಬೇಕು ಅಂತಾರೆ ಬಾಬಾ. ಏಕ್ ಬಾಬಾ ಕಿ ಹಿ ಯಾದ್ ಸತಾನಿ ಚಾಹಿಯೆ.
क्योंकि बाबा से ही वर्षा कितना भारी मिलता है. ಕೇವಲ ಒಬ್ಬ ನಿರಾಕಾರ ತಂದೆ ನೆನಪು ಇಷ್ಟು ಕಾಡ್ಬೇಕಂತಾರೆ ಬಾಬಾ. ಅದೇ ನೆನಪಿಗೆ ಬರಬೇಕು, ಅದೇ ಯಾಕೆಂದರೆ ಬಾಬಾರವ್ರ ಮೂಲಕ ತಮಗೆ ಇಷ್ಟು ದೊಡ್ಡದಾದ ಆಸ್ತಿ ಸಿಗ್ತಾ ಇದೆ. अपने को देखना चाहिए हमारा बाबा के साथ कितना लव है. ನಿಮಗೂ ನೀವು ನೋಡ್ಕೊಡ್ರಿ, ನಿಜವಾಗಿ ಈ ಮನಸ್ಸು ಪರಮಾತ್ಮನನ್ನು ಅಷ್ಟು ಪ್ರೀತಿ ಮಾಡ್ತದ ಅಂತ. ಕहाँ तक हमारे में दैवी गुण है क्योंकि तुम बच्चे अब कांटों से फूल बन रहे हो. ಎಷ್ಟು ಅವಗುಣಗಳದಾವ, ಎಷ್ಟು ದೈವಿ ಗುಣ ಅದಾವ, ಎಷ್ಟು ಮುಳ್ಳದಾವ ಅಂತ ನೋಡ್ಕೊಡ್ರಿ. ದೈವಿ ಗುಣ ಅಂದರೆ ಸ್ವಯಂ ಆತ್ಮದ ಸತ್ಯ ಸ್ವರೂಪದಲ್ಲಿದ್ದುಕೊಂಡು ಅಜ್ಞರನ್ನು ಅದೇ ರೂಪದಲ್ಲಿ ನೋಡೋದಿದೆಯಲ್ಲ, ಇದು ದೈವಿ ಗುಣ. ಬಾಕಿ ಅವಗುಣ ಅಂದರೆ ಇವರು ಮನುಷ್ಯರು, ಇವರು ಸ್ತ್ರೀಯರು, ಪುರುಷರು, ಇವರು ಹೀಗೆ ಹಾಗೆ ಅನೇಕ ಅಂತಸ್ತುಗಳ ಮೂಲಕ, ಜಾತಿಯ ಮೂಲಕ, ಚರ್ಮದ ಮೂಲಕ ಗುರುತಿಸ್ತೀವಿ ಅಂತಂದರೆ ಇದಕ್ಕೆ ಅವಗುಣ ಅಂತಾರೆ. ಅಂದರೆ ದೇಹವನ್ನು ನೋಡೋದಕ್ಕೆ ಅವಗುಣ ಅಂತಾರೆ ಬಾಬಾ. ಜಿತ್ನಾ ಜಿತ್ನಾ ಯೋಗ ಮೇ रहेंगे ಉತ್ನಾ ಕಾಂಟೋ ಸೆ ಫೂಲ್ ಸತೋ ಪ್ರಧಾನ್ ಬಂತೆ ಜಾಯಂಗೆ. ಎಷ್ಟೆಷ್ಟು ತಾವು ಯೋಗದಲ್ಲಿರ್ತೀರಿ, ಅಂಡರ್ಲೈನ್. ಎಷ್ಟೆಷ್ಟು ಯೋಗ ಅರ್ಥಾತ್ ಸ್ವಯಂನ ಜೊತೆಗೆ ಸ್ವಯಂನ ಕನೆಕ್ಷನ್ ಮತ್ತು ಪರಮಾತ್ಮನ ಜೊತೆಗೆ ಎಷ್ಟು ಕನೆಕ್ಷನ್ ಇರ್ತದೋ ಅಷ್ಟು ನೀವು ಬಾಬಾ ಹೇಳ್ತಾರೆ ಮುಳ್ಳಿನಿಂದ ಹೂ ಆಗ್ತೀರಿ ಮತ್ತು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗ್ತೀರಿ. ಫೂಲ್ ಬನ್ಗೇ ಫಿರ್ ಯಹಾ ರಹ ನ ಸಕೆಂಗೆ. ಯಾವಾಗ ತಾವು ಆತ್ಮ ಕಂಪ್ಲೀಟ್ ಸಂಪೂರ್ಣ ಆತ್ಮ ಸತ್ಯದಲ್ಲಿ ಸ್ಥಿತ ಆಗಿಬಿಡ್ತೀರಿ, ಆಗ ಈ ಶರೀರದ ಅವಶ್ಯಕತೆಯೇ ಇರೋದಿಲ್ಲ. ಫೂಲೋ ಕಾ ಬಗೀಚಾ ಹೇ ಹಿ ಸ್ವರ್ಗ. ಹೂಗಳ ತೋಟ ಅಂದರೆ ಸ್ವರ್ಗ. ಸ್ವರ್ಗ ಅಂತಂದರೆ ಆತ್ಮಿಕ್ ಹೈಯೆಸ್ಟ್ ಸ್ಥಿತಿ. जो बहुत कांटों को फूल बनाते हैं उन्हें ही सच्चा खुशबूदार फूल कहेंगे. ಬಾಬಾ ಹೇಳ್ತಾರೆ ಅನೇಕರನ್ನು ತಮ್ಮ ಸಮಾನ ಮಾಡ್ಕೊಳ್ತಾರಲ್ಲ ಅವರಿಗೆ ಹೇಳಾಗ್ತದ ಸುಗಂಧಭರಿತ ಹೂವು ಅಂತ. ವಹ ಕವಿ ಕಿಸಿ ಕೋ ಕಾಂಟ ನಹಿ ಲಗಾಯಂಗೆ. ಅವ್ರು ಇನ್ನೊಬ್ಬರಿಗೆ ಮುಳ್ಳು ಚುಚ್ಚೋದಿಲ್ಲ, ಅಂದರೆ ದೇಹಬಾಂಧಲ್ಲಿ ತರೋದಿಲ್ಲ. क्रोध भी बड़ा कांटा है बहुतों को दुख देते. अभी तुम बच्चे कांटों की दुनिया से किनारे पर आ गए हो, तुम हो संगम पर. ನೀವು ಮುಳ್ಳಿನ ಜಗತ್ತಿನಿಂದ ಈ ದಡಕ್ಕೆ ಬಂದಿದ್ದೀರಿ, ಈಗ ಸಂಗಮದಲ್ಲಿದ್ದೀರಿ. जैसे माली फूलों को अलग पॉट में निकाल कर रखते हैं वैसे ही तुम बच्चों को भी अब संगम युगी पॉट में अलग रखा हुआ है. ಹೇಗೆ ಮಾಲಿ ಹೂಗಳನ್ನು ಮಾಡುವಾಗ ಕೆಲವೊಂದು ಅತಿ ಸುಂದರ ಹೂಗಳನ್ನು ವಿಶೇಷ ಹಾರ ಮಾಡೋ ಸಲುವಾಗಿ ಬೇರೆ ಬುಟ್ಟಿಯಲ್ಲಿ ತೆಗೆದಿಟ್ಟಿರ್ತಾರೆ, ಹಾಗೆ ಬಾಬಾ ಅನೇಕ ಆತ್ಮರುಗಳಲ್ಲಿ ತಮ್ಮ ಪಾತ್ರೆ ಏನಿದೆಯಲ್ಲ ಅದು ಬಹಳ ವಿಶೇಷ ಇದೆ. ಹೀಗಾಗಿ ತಮ್ಮನ್ನು ಈ ಸಂಗಮಯುಗದ ಪಾಟ್ನಲ್ಲಿ ಇಡಲಾಗಿದೆ, ಶೋಕೇಸ್ನಲ್ಲಿ ಇಡಲಾಗಿದೆ ಅಂತ ಹೇಳ್ತಾರೆ ಬಾಬಾ. मीठे बच्चे जानते हैं पारलौकिक बाबा से हमको अविनाशी वर्षा मिलता है. ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ಪಾರಲೌಕಿಕ ತಂದೆಯ ಮೂಲಕ ನಮಗೆ ಅವಿನಾಶಿಯಾದಂತಹ ಆಸ್ತಿ ಸಿಗ್ತಾ ಇದೆ ಅಂತ. ಬಾಬಾ ಸಮझाते हैं मीठे बच्चे अब गफलत मत करो. ಶಿವ ಬಾಬಾ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಮಕ್ಕಳೇ ಈಗ ಹುಡುಗಾಟಿಕೆಯನ್ನು ಮಾಡಬೇಡ್ರಿ. ಹುಡುಗಾಟಿಕೆ ಅಂದರೆ ಈಗೂ ಸಹ ಸತ್ಯ ಜ್ಞಾನ ಅರಿತ ಮೇಲೂ ಕೂಡ, ಆತ್ಮದ ಅರಿವು ಬಂದ ಮೇಲೂ ಕೂಡ ಇನ್ನೂ ತಮಗೆ ದೇಹ ಅಂತನೋ, ಮನುಷ್ಯ ಅಂತನೋ, ಇನ್ಚಾರ್ಜ್ ಅಂತನೋ, ಕುಮಾರಿ ಅಂತನೋ, ಅಥವಾ ಜ್ಞಾನಿ ಅಂತನೋ, ಯೋಗಿ ಅಂತನೋ ತಿಳ್ಕೊತೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇದು ಭಾಳ ಹುಡುಗಾಟಿಕೆ. ಯಾಕೆಂದರೆ ನಾವು ಅಲ್ಟಿಮೇಟ್ಲಿ ನಮ್ಮ ಗುರಿ ಏನಿದೆ, ನಿರಾಕಾರ ಸತ್ಯದಲ್ಲಿ ಸ್ಥಿತ ಆಗೋದು, ವಾಪಸ್ ಮನೆಗೆ ಹೋಗೋದು, ಬಾಪ್ ಸಮಾನ ಆಗೋದು. ಅಂದಮೇಲೆ ಬಾಬಾ ನಿರಾಕಾರದರ ಅಂದಮೇಲೆ ನಾನು ಆ ನಿರಾಕಾರ ಸತ್ಯದಲ್ಲೇ ಇರಬೇಕೇ ಹೊರತಾಗಿ ಪದೇ ಪದೇ ದೇಹದ ಜಗತ್ತನ್ನು ರಿಯಲ್ ಅಂತ ಫೀಲ್ ಮಾಡೋದೇ ಹುಡುಗಾಟಿಕೆ ಅಂತಾರೆ ಬಾಬಾ. ಸ್ವದರ್ಶನ ಚಕ್ರಧಾರಿ ಬನು, ಲೈಟ್ ಹೌಸ್ ಬನು. ಸ್ವದರ್ಶನ ಚಕ್ರವನ್ನು ತಿರುಗಿಸ್ರಿ ಮತ್ತು ಪ್ರಕಾಶದ ಸ್ತಂಭವಾಗ್ರಿ. स्वदर्शन चक्रधारी बनने की प्रैक्टिस अच्छी हो जाएगी तो तुम जैसे ज्ञान का सागर हो जाएंगे. बहुत खूबसूरत सुंदर बातें, महावाक्य बाबा का है. ಬಾಬಾ ಹೇಳ್ತಾರೆ ಎಷ್ಟೆಷ್ಟು ನೀವು ಸ್ವದರ್ಶನ ಮಾಡ್ತೀರಿ, ಚಕ್ರವನ್ನು ತಿರುಗಿಸ್ತೀರಿ ಬುದ್ಧಿಯಲ್ಲಿ, ಅಷ್ಟು ನೀವು ಏನಾಗ್ತೀರಿ ಅದರಿಂದ ಅಂದರೆ
ಹೇಗೆ ಶಿವಬಾಬಾ ಇದ್ದಾರೋ ಜ್ಞಾನದ ಸಾಗರ, ನೀವು ಜ್ಞಾನದ ಸಾಗರ ಆಗಿಬಿಡ್ತೀರಿ ಅಂತಾರೆ ಬಾಬಾ. ಯಾಕಂದರೆ ಆತ್ಮ ನಿರಂತರ ಬಾಪ್ ಸಮಾನ ಇದೆ. ಸ್ವದರ್ಶನ ಚಕ್ರ ತಿರುಗಿಸ್ಬೇಕಾದವ್ರು ಯಾರು? ಮನಸ್ಸು. ಯಾಕಂದರೆ ಈ ಮನಸ್ಸು ಆತ್ಮದಿಂದಾಗಲಿ ತನಗೆ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಈ ಮನುಷ್ಯ ಭಾನದಿಂದ ಮುಕ್ತ ಆಗಲಿಕ್ಕೆ ಈ ಮನಸ್ಸಿಗ್ಲೇ ಬಾಬಾ ಶಿಕ್ಷಣ ಕೊಡ್ತಾ ಇದ್ದಾರಾ. ಅದಕ್ಕೆ ಎಷ್ಟು ಸ್ವದರ್ಶನ ಚಕ್ರ ತಿರುಗಿಸ್ತಿ? ಸ್ವದರ್ಶನ್. ಸ್ವ ಅಂದರೆ ನಿರಾಕಾರ ಆತ್ಮನ ದರ್ಶನ ಅಲ್ಲ, ಆತ್ಮನೂ ದರ್ಶನ ಮಾಡುವುದಿಲ್ಲ. ಈ ಮನಸ್ಸು ತನಗೆ ಸಿಕ್ಕಿರುವ ಪಾತ್ರಗಳ ದರ್ಶನ. ಸತ್ಯುಗದ ಆದಿಯಿಂದ ಹಿಡಿದು ಸಂಗಮದ ಕೊನೆಯವರೆಗಿನ ಏನೆಲ್ಲ ಕಾಲಚಕ್ರದಲ್ಲಿ ಅನೇಕ ಪಾತ್ರಗಳು ದೊರಕಿವೆಯೋ, ಬಹಳ ಶ್ರೇಷ್ಠ ಸತೋಪ್ರಧಾನ್ ಪಾತ್ರವಾಗಲಿ, ಸತೋ ಸಾಮಾನ್ಯ ಪಾತ್ರವೇ ಆಗಲಿ, ದ್ವಾಪರಯುಗದ ಶೂದ್ರ ಪಾತ್ರವೇ ಆಗಲಿ, ದ್ವಾಪರಯುಗದ ವೈಶ್ಯ ಪಾತ್ರ, ಕಲಿಯುಗದ ಶುದ್ಧ ಪಾತ್ರವೇ ಇರಲಿ, ಆದರೆ ಎಲ್ಲವೂ ಕೂಡ ಡ್ರಾಮಾದ ಮೂಲಕ ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ರೋಲ್ಗಳು ಮಾತ್ರ. ಅಂದ ಮೇಲೆ ಬಾಬಾ ಅಂತಾರ, ಎಷ್ಟೆಷ್ಟು ಸ್ವದರ್ಶನ ತಮ್ಮ ಸ್ವಯಂನ ದರ್ಶನ ಮಾಡ್ತೀರಿ, ಆ ಚಕ್ರ ಬುದ್ಧಿಯಲ್ಲಿ ತಿರುಗಿಸ್ತೀರಿ, ಅಷ್ಟು ನೀವು ಬಾಬನ ಸಮಾನ ಜ್ಞಾನ ಸಾಗರ ಆಗ್ತೀರಿ. जिसे स्टूडेंट पढ़कर टीचर बन जाते हैं ना, तुम्हारा धंधा ही यह है. ಸ್ಟೂಡೆಂಟ್ ಓದಿ ಅವರು ಮುಂದೊಂದು ದಿನ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ನಿಮ್ಮದು ದಂಧ ಏನಿದೆ ಅಂತಂದರೆ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದು ಮತ್ತು ತಂದೆಯ ಸಮಾನ ಆಗೋದು. तो जितना तुम बच्चे बाबा की याद में रहेंगे उतना दूसरों को समझाने का असर होगा. अंडरलाइन. ಎಷ್ಟೆಷ್ಟು ನೀವು ಬಾಬಾರ ದಿವ್ಯ ಸ್ಮೃತಿಯಲ್ಲಿರ್ತೀರಿ ಅಷ್ಟು ನೀವು ಇನ್ನೊಬ್ಬರಿಗೆ ಏನು ಮಾಡ್ಬೋದು? ಚೆನ್ನಾಗಿ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇದೆ. ತುಮ್ಹಾರ ಬೋಲ್ನಾ ಜಾಸ್ತಿ ನಹಿ ಹೋನಿ ಚಾಹಿಯೆ. ಅಂಡರ್ಲೈನ್. ಏನಾದರೂ ಇನ್ನೊಬ್ಬರಿಗೆ ತಿಳಿಸ್ತೀರಿ ಅಂದರೆ ಹೆಚ್ಚು ಮಾತಾಗಿರಬಾರ್ದು ಅಂತಾರೆ ಬಾಬಾ. ಹೆಚ್ಚು ಮಾತಾಡಿದ್ವಿ ಅಂತಂದರೆ ಇವಾಗ ಆ ಕ್ಷಮತಾನೂ ಇಲ್ಲ ಮನಸ್ಸಿನಲ್ಲಿ ಅನೇಕರ ಭಾಷಣವನ್ನು ಜ್ಞಾನವನ್ನು ಕೇಳಲಿಕ್ಕೆ. ಇನ್ನು ಮಾತಂತೂ ವ್ಯರ್ಥಾಡಿದರೆ ಅದಂತೂ ದೇಹಭಾನವನ್ನೇ ಏರಿಸ್ತದೆ. ಜ್ಞಾನವೂ ಕೂಡ ಹೆಚ್ಚಿಗೆ ಮಾತಾಡುವ ಅವಶ್ಯಕತೆ ಇಲ್ಲಂತಾರೆ ಬಾಬಾ. ಆತ್ಮಾಭಿಮಾನಿ ಹೋ ಥೋಡಾ ಭಿ ಸಮझाएंगे तो ತೀರ್ ಲಗೇಗಾ. ಭಾಳ ಭಾಷಣ ಮಾಡಿದ್ರೇ ಪ್ರಭಾವ ಆಗ್ತದಂತಿಲ್ಲ. ನಾವು ಭಾಳ ಜ್ಞಾನವನ್ನು ಹೆಚ್ಚು ಹೇಳಿದಾಗ ಅವರಿಗೆ ಅರ್ಥ ಆಗ್ತದಂತನೂ ಅಲ್ಲ. ನೀವು ಆತ್ಮ ಅಭಿಮಾನಿಯಾಗಿ ಸ್ವಲ್ಪವೇ ಹೇಳಿದ್ರೂ ಕೂಡ ಆ ಬಾಣವು ಅವರಿಗೆ ನಾಡ್ತದಂತಾರೆ ಬಾಬಾ. ಬಾಬಾ ಕೇತೆ ಹೇ ಬಚ್ಚೆ ಬೀತಿ ಸೋ ಬೀತಿ. ಬಾಬಾ ಮತ್ತೆ ಇದೇ ನೆನಪು ಮಾಡಿಕೊಡ್ತಾರೆ, ಡ್ರಾಮಾದಲ್ಲಿ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿನ ಹಾಗಿಲ್ಲ. ಯಾವುದು ಆಗೋಗ್ಬಿಟ್ಟಿದೆ ಅದಕ್ಕೆ ಬಿಂದುವನ್ನು ಹಾಕಿಬಿಟ್ರಿ. ಡ್ರಾಮಾ ಅದು ಡ್ರಾಮಾದಲ್ಲಿ ಇತ್ತು, ಆಗಬೇಕಾಗಿತ್ತು, ಆಗಿದೆ ಅಂತ ತಿಳ್ಕೊಡ್ರಂತಾರೆ ಬಾಬಾ. ಅಬ್ಬ ಪೆಹಲೆ ಅಪ್ನೇಕು ಸುಧಾರೋ. ಬಾಬಾ ಥರ ಮೊಟ್ಟ ಮೊದಲು ನೀನು ಸುಧಾರಣೆ ಮಾಡು, ಅರ್ಥಾತ್ ನಿನ್ನ ಆತ್ಮ ಸ್ವರೂಪದಲ್ಲಿ ನೀನು ಸ್ಥಿತ ಆಗಂತಾರೆ ಬಾಬಾ. ಖುದ್ ಯಾದ್ ಕರೆಂಗೆ ನಹಿ ದೂಸರೋं को कहते रहेंगे यह ठगी चल न सके. ಅಂಡರ್ಲೈನ್. ಬಾಬಾ ಅಂತಾರ, ನೀ ನೆನಪು ಮಾಡೋದಿಲ್ಲ, ನೀ ಇನ್ನೊಬ್ಬರಿಗೆ ನೆನಪು ಮಾಡು ಅಂತ ಹೇಳ್ತೀಯಂದ್ರೆ ಈ ಮೋಸ ಭಾಳ ದಿನ ನಡೆಯುವುದಿಲ್ಲ ಅಂತಾರೆ ಬಾಬಾ. ಯಾಕಂದರೆ ಮಾಯಾ ಕಾಯ್ತಾ ಇರ್ತದೆ. ಇನ್ನೊಬ್ಬರಿಗೆ ಹೇಳುವಾಗ ನೀ ಮಾಡು ಅಂತ ಹೇಳಿ ಅದನ್ನು ನಾನು ಮಾಡೋದಿಲ್ಲ ಅಂತಂದ್ರೆ ಮಾಯಾ ಪ್ರಪಾತಕ್ಕೆ ಕಳಿಸಿಬಿಡ್ತದೆ. ಅದಕ್ಕೆ ಬಾಬಾ ಅಂತಾರೆ, ಅಂಥವ್ರು ಈ ಮಾರ್ಗದಲ್ಲಿ ಭಾಳ ಸಮಯ ನಡೆಯೋದಿಲ್ಲ. ಅಂದರೆ ದಿಲ್ ಜರೂರ್ ಖಾತಿ ಹೋಗಿ. ಸ್ವಯಂ ಆ ಧಾರಣೆ ಇಲ್ಲದೆ ಇನ್ನೊಬ್ರಿಗೆ ಹೇಳ್ತೀವಂದ್ರೆ ಮನಸ್ಸು ತಿಂತದ. ಬಾಬಾ ಕೆ ಸಾಥ್ ಪೂರಾ ಲವ್ ನಹಿ ತೋ ಶ್ರೀಮತ್ ಪರ್ ಚಲ್ತೆ ನಹಿ. ಇಷ್ಟೇ ಸಿಂಪಲ್ ಮಾತು. ಯಾವುದೇ ಒಂದು ಮಾತು ಭಗವಂತ ಹೇಳಿರೋದನ್ನು ನಾವು ಪಾಲಿಸೋದಿಲ್ಲ ಅಂತಂದ್ರೆ, ಫಾಲೋ ಮಾಡೋದಿಲ್ಲ, ಅನುಸರಣೆ ಮಾಡಿ ಪ್ರಾಕ್ಟಿಕಲಲ್ಲಿ ತರುವುದಿಲ್ಲ ಅಂತಂದರೆ ಇದಕ್ಕೆ ಸಿಂಪಲ್ ಬಾಬಾ ಮಾತು ಹೇಳ್ತಾರೆ, ಅಷ್ಟು ಪ್ರೀತಿ ಇಲ್ಲ ಅಂತ. ಬಾಬನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ. ಇದ್ದಿದ್ರೆ ಬಾಬಾ ಹೇಳೋದು ಬಿಟ್ಟರೆ ಬೇರೆದು ಯಾವುದೂ ವಿಚಾರನೆ ಬರೋದಿಲ್ಲ. अंदर दिल जरूर खाती होगी तो बेहद के बाबा जैसे शिक्षा देते और कोई दे न सके. ಅಂಡರ್ಲೈನ್. ಬೇಹದ್ದಿನ ಶಿವ ಬಾಬಾ ಕೊಡುವಂಥ ಶಿಕ್ಷಣ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಬಾಬಾ कहते हैं मीठे बच्चे इस पुरानी दुनिया को अब भूल जाओ. ಶಿವ ಬಾಬಾ ಹೇಳ್ತಾರೆ, ಈ ಹಳೆಯ ಜಗತ್ತನ್ನು ಮರ್ತು ಬಿಡ್ರಿ. ಪಿಚಾಡಿ ಮೇ ತು ಯೆ ಸಬ್ ಭೂಲ್ ಹಿ ಜಾನಾ ಹೈ.
ಅಂತಿಮದಲ್ಲಿ ಇದಂತೂ ನೀವು ಮರಿಲೇಬೇಕು. ಬುದ್ಧಿ ಲಗ್ ಜಾತಿ ಹೇ ಅಪ್ನೆ ಶಾಂತಿ ಧಾಮ್ ಅವ್ರ ಸುಖಧಾಮ್ ಮೇ. ಬಾಬಾ ಹೇಳ್ತಾರೆ, ಕೊನೆಗಂತೂ ನೀವು ಎಲ್ಲವನ್ನ ಮರಿಲೇಬೇಕಲ್ಲ. ಯಾವಾಗ ಡ್ರಾಮಾ ಅಂತಾಗ್ತದೆ, ಯಾವಾಗ ನೀವು ಡ್ರಾಮಾದಿಂದ ನಿಜವಾಗಿಯೂ ಪರೆಯಾಗಿ ಮೇಲೆ ಹೋಗ್ತೀರಿ, ಆಗಂತೂ ನೆನಪು ಮಾಡಲೇಬೇಕು. ಬುದ್ಧಿ ಜಾತಿ ಹೇ ಅಪ್ನೆ ಶಾಂತಿಧಾಮ್ ಸುಖಧಾಮ್ ಮೇ. ಯಾವಾಗಲೂ ಬುದ್ಧಿ ಮನಸ್ಸು ತನ್ನ ಶಾಂತಿಧಾಮ ಸುಖಧಾಮದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತದೆ. ಶಾಂತಿಧಾಮ ಅಂದರೆ ಆತ್ಮಿಕ್ ಹೈಯೆಸ್ಟ್ ಅವಸ್ಥಾ, ಶಾಂತ ಸ್ಥಿತಿ. ಸುಖಧಾಮ ಅಂದರೆ ಆತ್ಮನ ಮೂಲ ಸುಖ ಸ್ವರೂಪ ಸ್ಥಿತಿ. ಇದಕ್ಕನೇ ಶಾಂತಿಧಾಮ ಸುಖಧಾಮ ಅಂತ ಹೇಳಲಾಗ್ತದೆ. बाबा को याद करते करते बाबा के पास चले जाना है. ಪತೀತ್ ಆತ್ಮ ತೋ ಜಾ ನ ಸಕೆ. ಬಾಬಾ ಹೇಳ್ತಾರೆ, ಪತೀತಾತ್ಮರೆಂದಿಗೂ ಕೂಡ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ತುಮ್ ಬಚ್ಚೋं को दुख से छुड़ाकर शांति का दान देते हैं. ಶಿವ ಬಾಬಾ ನಮ್ಮನ್ನು ದುಃಖದಿಂದ, ಈ ಮನಸ್ಸೇನು ದುಃಖವೇ ರಿಯಲ್ ಅಂತ ತಿಳ್ಕೊಂಡು ದುಃಖದ ಅನುಭವ ಮಾಡ್ತಾ ಇತ್ತು, ಈಗ ಅದರಿಂದ ಮುಕ್ತ ಮಾಡಿ ಬಾಬಾ ನಮಗೆ ಶಾಂತಿಯ ದಾನ ಮಾಡ್ತಿದ್ದಾರೆ. ತುಮಕೋ ಭಿ ಶಾಂತಿ ಕಾ ದಾನ್ ದೇನಾ ಚಾಹಿಯೇನಾ. ಯಾವ ಶಾಂತಿ ಪರಮಾತ್ಮನಿಂದ ತಮಗೆ ಪ್ರಾಪ್ತಿಯಾಗಿದೆ ಅದನ್ನು ನೀವು ಅನ್ಯರಿಗೂ ಕೂಡ ದಾನ ಮಾಡಬೇಕಾಗಿದೆಯಲ್ಲ. तुम्हारी यह बेहद की शांति और योग बल दूसरों को भी एकदम शांत कर देंगे. ನಿಮ್ಮ ಯೋಗ ಬಲ, ನಿಮ್ಮ ಶಾಂತಿ ಅನೇಕರನ್ನ ಶಾಂತರನ್ನಾಗಿ ಮಾಡಿಸ್ತದೆ. तुम बाबा की याद में रहकर फिर देखो यह आत्मा हमारे कुल की है या नहीं. ನೀವು ಬಾಬಾ ನೆನಪಿನಲ್ಲಿ ಇದ್ದುಕೊಂಡು ಚೆಕ್ ಮಾಡ್ರಿ, ಇವರು ನಮ್ಮ ಕುಲದವ್ರು ಅದಾರೋ ಅಥವಾ ಇಲ್ಲ ಅಂತ. ಅಗರ್ ಹೋಗಿ ತೋ ಏಕದಮ್ ಶಾಂತ ಹೋ ಜಾಯಿಗಿ. ಅವರು ನಮ್ಮ ಕುಲದವ್ರು ಇದ್ರು ಅಂತಂದರೆ ಭಾಳ ಬೇಗನೆ ಶಾಂತವಾಗಿ ಬಿಡ್ತಾರೆ. जो इस कुल के होंगे उनको ही इन बातों से रस बैठेगा. ಅಂಡರ್ಲೈನ್, ಯಾರು ಈ ಕುಲದವರಿದ್ದಾರೋ ಅವರಿಗೇ ಬಾಬಾ ಹೇಳುವ ಮಾತು ಮಹಾವಾಕ್ಯಗಳ ಮೇಲೆ ರಸ ಕೊಡ್ತದೆ. ಬಾಕಿ ಉಳಿದವರಿಗೆ ಈ ಎಲ್ಲ ಮಾತುಗಳು ಕಲ್ಪನೆ ಅನ್ನಿಸ್ತದೆ, ಅಥವಾ ಕಠಿಣ ಅನ್ನಿಸ್ತದ, ಅಥವಾ ಇದೇ ನಮಗೆ ತಿಳಿಲಾರ್ದು ಅಂತ ಅನ್ನಿಸ್ತದೆ. ಬಚ್ಚೆ ಯಾದ್ ಕರ್ತೆ ಹೇ ತೋ ಬಾಬಾ ಬಿ ಪ್ಯಾರ್ ಕರ್ತೆ ಹೇ. ನೀವೆಷ್ಟು ಮಕ್ಕಳು ಬಾಬಾ ನೆನಪು ಮಾಡ್ತೀರಿ, ಬಾಬಾನು ಕೂಡ ಅಷ್ಟೇ ಪ್ರೀತಿ ಮಾಡ್ತಾರೆ. ಆತ್ಮ ಕೋ ಪ್ಯಾರ್ ಕಿಯಾ ಜಾತಾ ಯಹ ಭಿ ಜಾನ್ತೆ ಹೇ ಜಿನ್ಹೋನೆ ಬಹುತ್ ಭಕ್ತಿ ಕಿ ವಹಿ ಜಾಸ್ತಿ ಪಡೆಂಗೆ. ಯಾರು ಹೆಚ್ಚು ಭಕ್ತಿ ಮಾಡಿದಾರೋ ಅವರೇ ಹೆಚ್ಚು ವಿದ್ಯೆಯನ್ನು ಓದುತ್ತಾರೆ. ಉನ್ಕೆ ಚೆಹರೆ ಸೆ ಮಾಲೂಮ್ ಪಡ್ತಾ ಜಾಯೇಗಾ ಕಿ ಬಾಬಾ ಮೇ ಕಿತ್ನಾ ಲವ್ ಹೈ. ಯಾರದೇ ಮುಖದಿಂದಲೂ ಕೂಡ ಗೊತ್ತಾಗ್ತದೆ ಇವ್ರದ್ದು ಪರಮಾತ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆತ್ಮ ಬಾಬಾ ಕೋ ದೇಖ್ತಿ ಹೇ, ಬಾಬಾ ಹಮ್ ಆತ್ಮಾओं को ಪढ़ा रहे हैं. ಬಾಬಾ ನಾವೆಲ್ಲ ಆತ್ಮಗಳಿಗೆ ಓದಿಸ್ತಿದ್ದಾರಂತ ಗೊತ್ತಾಗ್ತದೆ. ಬಾಬಾ भी समझते हम इतनी छोटी बिंदी आत्मा को पढ़ाता हूँ, आगे चल तुम्हारी अवस्था हो जाएगी. ನಿಮ್ಮದು ಕೂಡ ಬಾಪ್ ಸಮಾನ ಅವಸ್ಥೆ ಆಗ್ತದೆ. समझेंगे हम भाई भाई को पढ़ाते, शक्ल बहन की होते भी दृष्टि आत्ಮ तरफ जाए. ಎದುರುಗಡೆ ಇರುವಂಥವರು ಸಹೋದರಿ ಅದಾರ ಅಥವಾ ಯಾರೋ ಸಹೋದರ ಅದಾರಂದ್ರೆ ನಿಮ್ಮ ದೃಷ್ಟಿ ಆತ್ಮನ ಕಡೆಗೆ ಹೋಗಬೇಕಾಗಿದೆ, ಹೊರತಾಗಿ ಬೇರೆ ಎಲ್ಲಿಯೂ ಹೋಗಬಾರ್ದು ಅಂತಾರೆ ಬಾಬಾ. ಇಂದಿನ ಮುರಳಿಯ ವರದಾನ್, व्यक्त में रहते अव्यक्त फरिश्ता रूप का साक्षात्कार कराने वाले सफ़ेद वस्त्रधारी और सफ़ेद लाइटधारी भव. ವ್ಯಕ್ತದಲ್ಲಿ ಇರ್ತಾ ಅವ್ಯಕ್ತ ಫರಿಸ್ತಾ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಸುವಂತಹ ಶ್ವೇತ ವಸ್ತ್ರಧಾರಿ ಅಥವಾ ಶ್ವೇತ ಪ್ರಕಾಶಧಾರಿ ಭವ. जैसे अभी चारों ओर यह आवाज फैल रहा है कि ये सफ़ेद वस्त्रधारी कौन है. ಎಲ್ಲ ಕಡೆಯಲ್ಲೂ ಈ ಒಂದು ಆವಾಜ್ ಬರ್ತಾ ಇದೆಯಲ್ಲ, ಈ ಬಿಳಿ ಬಟ್ಟೆ ಉಟ್ಟವ್ರು ಇವರೆಲ್ಲ ಯಾರು ಅಂತ ಹೇಳಿ. ಅಂದರೆ ಸಾಕಾರ ಮುರಳಿಯಲ್ಲಿ ಆ ಸಮಯದಲ್ಲಿ ಹಾಗಿತ್ತು. ಈಗ ಗೊತ್ತಾಗಿದೆ ಇವರು ಬ್ರಹ್ಮಕುಮಾರಿ ಸಂಸ್ಥೆಯವರು, ಪರಮಾತ್ಮನ ಫಾಲೋವರ್ಸ್ ಅಂತ ಜಗತ್ತಿನವ್ರಿಗೆ ಗೊತ್ತಾಗಿದೆ. तो ये वस्त्रधारी, ये सफ़ेद वस्त्रधारी कौन है और कहाँ से आए हैं, ಇವರೆಲ್ಲ ಎಲ್ಲಿಂದ ಬಂದರು. ऐसा अब चारों ओर फरिश्ते रूप का साक्षात्कार कराओ, इसको कहा जाता है डबल सेवा का रूप. ಕೇವಲ ಬಿಳಿ ವಸ್ತ್ರವನ್ನು ನೋಡಿ ಇವರು ಯಾರು ಅಂತ ಹೇಳೋದಷ್ಟೇ ಅಲ್ಲ, ತಮ್ಮ ಫರಿಸ್ತಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. जैसे बादल चारों ओर छा जाते ऐसे चारों ओर फरिश्ते रूप से प्रकट हो जाओ. ಹೇಗೆ ಮೋಡಗಳು ಎಲ್ಲ ಕಡೆಯಿಂದ ಹರಿದು ಬರಲಿಕ್ಕೆ ಶುರು ಮಾಡ್ತವೆ, ಮಳೆ ಸುರಿಸ್ತವ, ಹಾಗೇನೆ ಎಲ್ಲ ಕಡೆಯಿಂದಲೂ ನೀವು ಯಾರು ಕಾಣಬೇಕು,
ಕೇವಲ ತಮ್ಮ ಆತ್ಮಿಕ ಉನ್ನತ ಅವಸ್ಥೆಯಲ್ಲಿ ಸ್ಥಿತಾಗಿರುವಂತಹ ಫರಿಸ್ತೆಗಳ ಸ್ವರೂಪವೇ ಅವರಿಗೆ ಕಾಣಬೇಕು. ಜಹಾಂ ಭಿ ದೇಖೆ ತೋ ಫರಿಸ್ತೆ ಹಿ ನಜರ್ ಆಯೆ, ಎಲ್ಲೇ ನೋಡಿದರೂ ಫರಿಸ್ತೆಗಳೇ ಕಾಣಬೇಕು. ಲೇಕಿನ್ ಯಹ ಫರಿಸ್ತಾ ಅರ್ಥಾತ್ ಸ್ವಯಂ ನಾನು ಆತ್ಮ, ನನ್ನ ಸತ್ಯ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದು, ಎಲ್ಲರೊಳಗೂ ಅದೇ ರೂಪ ನೋಡೋದು. जब शरीर से डिटैच होकर अंतवाहक शरीर से चक्र लगाने के अभ्यासी होंगे, ಮನಸ್ಸ ಪವರ್ಫುಲ್ ಹೋಗಿ. ಈ ಥರ ಯಾವಾಗ ಸಾಧ್ಯ ಫರಿಸ್ತಾ ಆಗಲಿಕ್ಕೆ? ಯಾವಾಗಂದರೆ ಶರೀರದಿಂದ ಮೊದಲು ಡಿಟ್ಯಾಚ್ ಆಗಿ ಅಂತವಾಹಕ ಸೂಕ್ಷ್ಮ ಶರೀರದ ಮೂಲಕ ಯಾವಾಗ ನೀವು ಇನ್ನೊಂದು ಕಡೆಗೆ ಚಕ್ರ ಹಾಕ್ತೀರಿ, ಈ ಅಭ್ಯಾಸ ಮಾಡ್ತೀರಿ, ಆಗ ಮನಸ್ಸಿನಿಂದ ಪವರ್ಫುಲ್ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್: सर्व गुणों या सर्व शक्तियों के अधिकारी बनने के लिए आज्ञाकारी बनो. ಬಾಬಾ ಹೇಳ್ತಾರೆ, ಸರ್ವ ಗುಣಗಳಿಂದ ಮತ್ತು ಸರ್ವ ಶಕ್ತಿಗಳಿಂದ ಸಂಪನ್ನತೆಗೆ ಅಧಿಕಾರಿ ಆಗಬೇಕು ಅಂತಂದರೆ ಮೊದಲು ಆಜ್ಞಾಕಾರಿ ಆಗಿರಬೇಕು. ಆಜ್ಞಾಕಾರಿ ಆಗೋದು ಅಂತಂದರೆ ಈ ಮನಸ್ಸು ನಿರಂತರ ಆತ್ಮ ಹೇಳಿದಂತೆ, ಆದೇಶದಂತೆ ಅಥವಾ ಪರಮಾತ್ಮನ ಆದೇಶದಂತೆ ನಡೀತಾ ಇರಬೇಕಿದೆ. ಅವ್ಯಕ್ತಿಶಾರೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ರಿ. ಜೇಸೆ ಬಾಪ್ ಸದಾ ಸ್ವತಂತ್ರ ಹೇ, ಹೇಗೆ ಬಾಬಾ ಸದಾ ಸ್ವತಂತ್ರವಾಗಿದ್ದಾರೆ ಹಾಗೆ ತಾವು ಮಕ್ಕಳು ಕೂಡ ಬಾಪ್ ಸಮಾನ್ ಸ್ವತಂತ್ರರು ಆಗ್ರಿ. ಬಾಪ್ ದಾದಾ ಬಚ್ಚೋ ಕೋ ಪರತಂತ್ರ ದೇಖ್ ನಹೀ ಸಕ್ತೆ. ಶಿವಬಾಬಾರವರಿಗೆ ಮಕ್ಕಳನ್ನು ಪರತಂತ್ರದಲ್ಲಿ, ಇನ್ನೊಬ್ಬರ ಬಂಧನದಲ್ಲಿ ಇರುವುದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. अगर स्वयं को स्वतंत्र नहीं कर सकते हो, स्वयं ही अपनी कमजोरियों में गिरते रहते हो. ನೀವು ಸ್ವಯಂ ನಿಮಗೆ ನೀವು ನಿಮ್ಮನ್ನು ಸ್ವತಂತ್ರ ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ಸ್ವಯಂ ಕಮ್ಜೋರಿ ಒಳಗೆ ನೀವೇ ಸಿಕ್ಕಾಕೊಳ್ತೀರಿ ಅಂತಾರೆ ಬಾಬಾ. ವಿಶ್ವ ಪರಿವರ್ತಕ್ ಕೇಸೆ ಬನೆಂಗೆ, ನೀವು ಒಂದಿಲ್ಲ ಒಂದು ಇಚ್ಛೆಗಳಿಗೆ, ಒಂದಿಲ್ಲ ಒಂದು ಬಂಧನಗಳಿಗೆ ಬಂಧಿತಾಗ್ತೀರಿ, ಸ್ವಯಂ ನೀವೇ ಬಂಧಿತಾಗ್ತೀರಿ ಅಂತಂದ್ರೆ ಅಂದರೆ ಇದು ಇಲ್ಲದೆ ಇದು ನಡೆಯುವುದೇ ಇಲ್ಲ, ಇದು ಆಗುವುದೇ ಇಲ್ಲ, ಇದು ಹೀಗೆ ಜಗತ್ತು ಪಾರ್ಟ್ ಎಂಡ್ ಆಗ್ತದ, ಆಗ ಆತ್ಮ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ಇದು ಸಮಯ ಓದಿಸುವಂಥ ಸಮಯ ಆಗಿದೆ. ಅಂದಮೇಲೆ ನಿಮಗೆ ನೀವು ಸ್ವತಂತ್ರ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಭಾಳ ಸಿಕ್ಕಾಕೊಳ್ತೀರಿ ಮತ್ತು ಕೆಳಗೆ ಬೀಳ್ತೀರಿ. ಯಾಕೆಂದರೆ ನೀವು ವಿಶ್ವ ಪರಿವರ್ತಕರು. ನಿಮಗೇ ನೀವು ಬಾಬಾ ಹೇಳ್ತಾರೆ ಸ್ವತಂತ್ರ ಮಾಡ್ಕೊಳ್ಳಿಲ್ಲ, ಬಂಧನ ಮುಕ್ತ ಮಾಡಲಿಲ್ಲ ಅಂತಂದರೆ ನೀವು ವಿಶ್ವವನ್ನು ಹೆಂಗೆ ಪರಿವರ್ತನೆ ಮಾಡ್ತೀರಿ? अब इस स्मृति को बढ़ाओ कि मैं ಮಾಸ್ಟರ್ ಸರ್ವಶಕ್ತಿವಾನ್ ಹೂँ. ಈ ಅಭ್ಯಾಸ ಹೆಚ್ಚಿಸ್ಕೊಳ್ರಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಇದ್ದೇನೆ ಎಂದು. इससे सहज सर्व पिंजड़ों से मुक्त उड़ता पंछी बन जाएंगे. ನಾ ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ಭಲೇ ರೋಲಲ್ಲಿ ಕಮ್ಜೋರಿ ಇದೆ, ರೋಲ್ನಲ್ಲಿ ಅಳು ಬರ್ತದ, ರೋಲ್ನಲ್ಲಿ ಭಾಳ ಬೇಗನೆ ಮನಸ್ಸು ಬೇಜಾರಾಗ್ತದ. ಆದರೆ ರೋಲ್ನ ಮನಸ್ಸು ಇರ್ಬೋದು, ನಾನು ಸರ್ವಶಕ್ತಿವಾನ್ ಆತ್ಮ ಅನ್ನೋದು ಸದಾ ಸ್ಮೃತಿ ಇತ್ತು ಅಂದರೆ ಬಾಬಾ ಹೇಳ್ತಾರೆ ಎಲ್ಲ ಬಂಧನಗಳಿಂದ ಮುಕ್ತ ಆಗ್ತೇವೆ. ಅಂದರೆ ವ್ಯರ್ಥ ವಿಚಾರ ಮಾಡುವ, ಮನಸ್ಸಿಗೆ ಹಚ್ಕೊಳ್ಳುವಂತಹ ಅಥವಾ ದೇಹ ಅಂತ ತಿಳ್ಕೊಳ್ಳುವ, ದೇಹದ ಎಲ್ಲ ಜವಾಬ್ದಾರಿ ನಂದ ಅಂತ ತಿಳ್ಕೊಳ್ಳೋದೇನಿದೆಯಲ್ಲ, ಈ ಎಲ್ಲ ಬಂಧನಗಳಿಂದ ಅಂದರೆ ಸರ್ವ ಪಿಂಜಡೋ ಅರ್ಥಾತ್ ಎಲ್ಲ ಗೂಡಿನಿಂದ ಏನು ಜೈಲೊಳಗೆ ಸಿಕ್ಕಾಕೊಂಡಿರಿ ಅದರಿಂದ ಮುಕ್ತ ಆಗಿ ಹಾರುವ ಪಕ್ಷಿ ಆಗಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ತಮ್ಮನ್ನು ತಾವು ಸ್ವತಂತ್ರ ಮಾಡಿಕೊಡ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಪಿತಾಶ್ರೀಯವರ ಈ ಒಂದು ಮಹಾವಾಕ್ಯಗಳಲ್ಲಿ ಇನ್ನೊಂದು ಮಹಾವಾಕ್ಯ ಇದೆ. ಮಹಾವೀರ್ ಬಚ್ಚೋं के संगठन की विशेषता है एक रस एक चिक ಸ್ಥಿತಿ. ಮಹಾವೀರ ಮಕ್ಕಳ ಸಂಘಟನೆಯ ವಿಶೇಷತೆಯೇ ಆಗಿದೆ ಒಂದು ಏಕರಸ, ಇನ್ನೊಂದು ಏಕ್ ಟಿಕ್ ಸ್ಥಿತಿ. ಏಕ್ ಟಿಕ್ ಸ್ಥಿತಿ ಅಂತಂದರೆ ಏಕರಸ್ ಅರ್ಥಾತ್ ಎಲ್ಲ ರಸಗಳನ್ನು, ಈ ಮನಸ್ಸು ಏನೇನು ರಸಗಳ ಅನುಭವ ಮಾಡ್ತದ ಅದನ್ನು ಒಬ್ಬ ಪರಮಾತ್ಮನಲ್ಲಿ ಅನುಭವ ಮಾಡೋದು. ಸರ್ವ ಸಂಬಂಧಗಳ ರಸ, ಸರ್ವ ಪದಾರ್ಥಗಳ, ಸರ್ವ ಪೊಸಿಷನ್ನ ರಸ, ಎಲ್ಲ ರಸ ಪರಮಾತ್ಮನ ಸಂಘದಿಂದ ಪ್ರಾಪ್ತಿಯಾಗ್ತದ. ಎರಡನೇದು ಏಕ್ ಟಿಕ್ ಸ್ಥಿತಿ ಅರ್ಥಾತ್ ಒಂದೇ ಕ್ಷಣ ಸಾಕು. ಪರಿಸ್ಥಿತಿ ಹಂಗಂತ ಮಹಾವೀರ ಮಕ್ಕಳಿಗೆ ಪರಿಸ್ಥಿತಿನೇ ಬರಲ್ಲ, ಮಾತೇ ಬರಲ್ಲ, ತಪ್ಪೇ ಆಗಂಗಿಲ್ಲ, ಅವ್ರ ಮೂಲಕ ಏನೂ ನಡೆಯೋದೇ ಇಲ್ಲ, ಹಾಗಿಲ್ಲ.
ಡ್ರಾಮಾನುಸಾರ ಕಲಿಯುವುದರಲ್ಲಿ ಇರೋದ್ರಿಂದ ಅನೇಕ ಕುಂದುಕೊರತೆ ತಪ್ಪುಗಳು ಏನೆಲ್ಲ ಇಚ್ಛೆಗಳು ಇವೆ. ಏಕ್ಟಿಕ್ ಸ್ಥಿತಿ ಅರ್ಥಾತ್ ಇದೆಲ್ಲವೂ ನಾಟಕದಲ್ಲಿ ಇದೇನು ಘಟನೆ ಘಟಿಸ್ತಾ ಇದೆ, ಕೇಳಿಸ್ತಾ ಇದೆ, ನಡೀತಾ ಇದೆ, ಇದೆಲ್ಲವೂ ಸತ್ಯ ಅಲ್ಲ, ಕೇವಲ ನಾಟಕ ಮಾತ್ರ. ನಾನು ಆತ್ಮ ಸತ್ಯ ಇದ್ದೀನಿ ಅನ್ನೋದು ಒಂದು ಏಕ್ ಟಿಕ್ ಅಂತಾರೆ ಬಾಬು. ಒಂದು ಬಿಂದುವಿನೊಳಗ ಅದೆಲ್ಲ ಮಾತನ್ನು ಸಮಾಪ್ತ ಮಾಡಿ ತನ್ನ ಆತ್ಮಿಕ ಉನ್ನತ ಸ್ಥಿತಿಯಲ್ಲಿ ಸ್ಥಿತ ಆಗೋದಕ್ಕೆ ಮಹಾವೀರರು ಅಂತ ಹೇಳಲಾಗ್ತದೆ. ಓಂ ಶಾಂತಿ. ಅನುಭವ ಮಾಡೋಣ. ಬಾಬಾ ಹೇಳಿದರು, ಹೇಗೆ ಬಾಬಾ ಸದಾ ಸ್ವತಂತ್ರವಾಗಿದ್ದಾರೆ, ಮಾತಿನ ಬಂಧನಗಳಿಲ್ಲ, ಶರೀರದ ಬಂಧನವಿಲ್ಲ, ಸಂಬಂಧಗಳ ಬಂಧನವಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ತಾವು ತಂದೆ ಸಮಾನ ಸ್ವತಂತ್ರರಾಗ್ರಿ, ಇಲ್ಲ ಅಂದರೆ ಇನ್ನೂ ಪಾತ್ರದಲ್ಲಿನೇ ಸಿಕ್ಕಾಕೊಳ್ತಾ ಹೋಗ್ತೀರಿ. ಅಂದಮೇಲೆ ನಾವು ಅನುಭವ ಮಾಡೋಣ, ಪಾತ್ರವೇ ಬೇರೆ, ನಾನು ಆತ್ಮನೇ ಬೇರೆಯಾಗಿದ್ದೇನೆ, ನಾನು ಸದಾ ನಿರಾಕಾರ ಸತ್ಯ ಆತ್ಮನಾಗಿದ್ದೇನೆ. ಓಂ ಶಾಂತಿ.